ಇಂಗ್ಲಿಷ್ ನಾಮಫಲಕಗಳ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯನವರು ಮಾತಾಡ್ತಾ ಇದ್ದಾರೆ. ಸಿಎಂ ಏನು ಹೇಳ್ತಾರೆ? ಆಸ್ತಿ ಪಾಸ್ತಿಗಳನ್ನ ನಷ್ಟ ಮಾಡತಕ್ಕಂಥ ಕೆಲಸ, ಕಾನೂನನ್ನು ಕೈಗೆ ತಗೊಳ್ತಕ್ಕಂಥ ಕೆಲಸ. ಕನ್ನಡ ಬಳಕೆ ಮಾಡಿದವರ ವಿರುದ್ಧ ಕ್ರಮಕ್ಕೆ ಮುಂದಾಗ್ತಿರ ಸರ್ ಸರ್ಕಾರದಿಂದ? ಕನ್ನಡ ಬಳಕೆ ಮಾಡದವರ ವಿರುದ್ಧ ಅದು ಪೊಲೀಸ್ನವರು ನೋಡ್ಕೊತಾರೆ. ಕಾನೂನು ಪಾಲನೆ ಮಾಡೋರು ಸರ್ಕಾರ ಪಾಲನೆ ಮಾಡಿಸ್ತಾ ಇಲ್ಲ ಸರ್. ಇದು ಸಿದ್ದರಾಮಯ್ಯರವರ ಮಾತು. ಏನಾದರೂ ಇದನ್ನು ಕನ್ನಡ ಬೋರ್ಡ್ ಹಾಕಲೇಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಯೋಚನೆ ಮಾಡ್ತೀರಾ, ಅದ್ರ ಬಗ್ಗೆ ಏನಾದರೂ ಹೇಳ್ತೀರಾ ಅನ್ನುವಂಥ ಮಾತಿಗೆ ಪೊಲೀಸರು ಅದನ್ನು ನೋಡ್ಕೋತಾರೆ ಅಂತ ಹೇಳಿ ಸಿದ್ದರಾಮಯ್ಯನವರು ಅಲ್ಲಿಂದ ಹೊರಟರು. ಕನ್ನಡ ಬೋರ್ಡ್ಗಳನ್ನು ಎಲ್ಲರೂ ಕೂಡ ಹಾಕಬೇಕು, ಕನ್ನಡ ನಾಡಿನಲ್ಲಿ ಕನ್ನಡ ಬೋರ್ಡ್ ಇರಲೇಬೇಕು. ಆದರೆ ಎಲ್ಲಿ ಕನ್ನಡ ಬೋರ್ಡ್ಗಳು ಕಾಣ್ತಾ ಇದ್ವು, ಬರೀ ಇಂಗ್ಲೀಷ್ ಬೋರ್ಡ್ಗಳದ್ದೇ ಹಾವಳಿ. ಹೀಗಾಗಿಯೇ ಕರವೇ ಕಾರ್ಯಕರ್ತರು ಹೋರಾಟ ಮಾಡಿದರು, ಪ್ರತಿಭಟನೆ ಮಾಡಿದರು, ಅಲ್ಲಲ್ಲಿ ಬೋರ್ಡ್ಗಳನ್ನು ಕಿತ್ತಿ ಎಸೆದಿದ್ರು. ಕನ್ನಡ ಬೋರ್ಡ್ಗಳನ್ನು ಎಲ್ಲರೂ ಹಾಕಲೇಬೇಕು, ಕನ್ನಡ ನಾಡಿನಲ್ಲಿ ಕನ್ನಡ ಬೋರ್ಡ್ ಇರಲೇಬೇಕು. ಆದರೆ ನಿಜಕ್ಕೂ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟಿರುವಂಥವರು. ಕನ್ನಡ ಬೋರ್ಡ್ಗಳನ್ನು ಹಾಕಬೇಕು, 60% ಇರಲೇಬೇಕು. ಹಾಕೋರು ಯಾರು? ಮುಖ್ಯಮಂತ್ರಿಗಳು ಕೂಡ ಅದೇ ಮಾತನ್ನು ಹೇಳ್ತಾರೆ. ಕನ್ನಡ ಬೋರ್ಡ್ಗಳನ್ನು ಎಲ್ಲರೂ ಹಾಕಲೇಬೇಕು, ಕನ್ನಡ ನಾಡಲ್ಲಿ ಕನ್ನಡ ಬೋರ್ಡ್ಗಳು ಇರಲೇಬೇಕು. ಆದರೆ ಪಾಲನೆ ಆಗ್ತಿರುವಂಥದ್ದು ಎಷ್ಟು? ಬೆಂಗಳೂರಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ, ಬೇರೆ ಭಾಷೆಯ ಬೋರ್ಡ್ಗಳು ಇರಬಾರದು, ಕನ್ನಡ ಭಾಷೆಯ ಬೋರ್ಡ್ಗಳೇ ಇರಬೇಕು. ಆದರೆ ಯಾರೂ ಕೂಡ ಕಾನೂನನ್ನು ಕೈಗೆ ತೆಗೆದುಕೋಬಾರದು. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಮಾತನ್ನು ಹೇಳಿದ್ದಾರೆ. ಯಾರೇ ನ್ಯಾಯಕ್ಕಾಗಿ ಧ್ವನಿಯೆತ್ತಕ್ಕಂಥವ್ರಿಗೆ ನಾವು ವಿರೋಧ ಮಾಡೋದು. ಆದರೆ ಕಾನೂನು ಯಾರು ಕೈಗೆ ತಗೊಳ್ತಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಾರೆ. ಯಾರೇ ವಿರುದ್ಧ ನ್ಯಾಯಕ್ಕಾಗಿ ಧ್ವನಿಯೆತ್ತಕ್ಕಂಥವ್ರಿಗೆ ನಾವು ವಿರೋಧ ಮಾಡೋದು. ಆದರೆ ಕಾನೂನು ಯಾರು ಕೈಗೆ ತಗೊಳ್ತಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಾರೆ. ಯಾರು ಉಲ್ಲಂಘನೆ ಮಾಡ್ತಾರೆ ಅವರ ವಿರುದ್ಧ ಕಾನೂನಿನ ಕ್ರಮ ಜರುಗಿಸ್ತೀವಿ. ಕನ್ನಡ ಬೋರ್ಡ್ಗಳನ್ನು ಎಲ್ಲರೂ ಹಾಕಲೇಬೇಕು, ಬೇರೆ ಭಾಷೆಯ ಬೋರ್ಡ್ಗಳನ್ನು ಹಾಕಬಾರದು. ಇದು ಸಿದ್ದರಾಮಯ್ಯವರು ಹೇಳಿರುವಂಥ ಮಾತು. ಯಾಕಂದರೆ ಈ ಬಲವಂತವಾಗಿ ಬೋರ್ಡ್ ತೆಗೆಯೋದು, ಒಡೆಯೋದು ಇದು ಯಾವುದು ಕೂಡ ಬೇಡ, ಕಾನೂನಿನ ಉಲ್ಲಂಘನೆ ಆಗಬಾರದು ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಗೃಹ ಸಚಿವರು ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಸಿಎಂ ನೇತೃತ್ವದಲ್ಲಿ ಮೀಟಿಂಗ್ ಕೂಡ ಇತ್ತು. ಮುಖ್ಯಮಂತ್ರಿಗಳು ಇದೀಗ ತಾನೇ ಮಾತಾಡಿದ್ದಾರೆ. ಕನ್ನಡ ನಾಮಫಲಕ ಅಳವಡಿಸುವ ಬಗ್ಗೆ ಒಂದು ಮಹತ್ವದ ಮೀಟಿಂಗ್. ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ. ಮೀಟಿಂಗ್ ಆಗಿಲ್ಲ, ಮೀಟಿಂಗ್ ನಡೀಬೇಕು. ಗೃಹ ಕಚೇರಿ ಕೃಷ್ಣಾದಲ್ಲಿ ಅಧಿಕಾರಿಗಳ ಜೊತೆಗೆ ಸಿಎಂ ಸಭೆ ಮಾಡ್ತಾರೆ. ನಾಮಫಲಕ ಅಳವಡಿಸುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕರವೇ ಏನು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ನಿರ್ಧಾರಕ್ಕೆ ಬರಲಾಗುತ್ತೆ. ಅಧಿಕಾರಿಗಳು, ಬಿಬಿಎಂಪಿ ಅಧಿಕಾರಿಗಳು ಜೊತೆಗೆ ಗೃಹ ಸಚಿವರು ಇವರೆಲ್ಲರ ಸಮ್ಮುಖದಲ್ಲಿ ನಡೆಯುವಂಥ ಮೀಟಿಂಗ್. ಮುಖ್ಯಮಂತ್ರಿಗಳು ಕೂಡ ಆ ಮೀಟಿಂಗಲ್ಲಿ ಪಾಲ್ಗೊಳ್ತಾರೆ. ಸ್ವಲ್ಪ ಹೊತ್ತಿನಲ್ಲೇ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯುವಂಥ ಮಹತ್ವದ ಮೀಟಿಂಗ್ ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಮೀಟಿಂಗ್ ನಡೆಯುತ್ತೆ. ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆಗೆ ಸಿದ್ದರಾಮಯ್ಯ ಚರ್ಚೆ ಮಾಡ್ತಾರೆ. ಗೃಹ ಸಚಿವರು ಕೂಡ ಸಭೆಯಲ್ಲಿ ಇರ್ತಾರೆ. ಗೃಹ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಇನ್ನು ಬಿಬಿಎಂಪಿಯ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಳ್ತಾರೆ. ಆದೇಶ ಏನಿದೆ 60% ಬೋರ್ಡ್ ಇರಲೇಬೇಕು ಅನ್ನುವಂಥದ್ದೇನಿದೆ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಅನ್ನುವಂಥ ಆಜ್ಞೆ ಕೂಡ ಹೊರಡಿಸ್ಬೋದು.